ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಹಾಗೂ ಅಧ್ಯಾತ್ಮ ಚಿಂತಕರು ಮಾತಾಡ್ತಾ ಇರೋದು. ಈ ಒಂದು ಮಂಜುನಾಥ್ ಅಡ್ವೊಕೇಟ್ ಎಂಬುವಂತಹ ಕಾನೂನಿನ ಚಾನಲನ್ನು ಮತ್ತೆ ಈಗ ನೂತನವಾಗಿ ಜನರಿಗೆ ನ್ಯಾಯ, ನೀತಿ, ಧರ್ಮ ಇವುಗಳ ಪರಿಚಯ ಮಾಡಬೇಕು ಅಂತ ಹೇಳಿ ಈ ಒಂದು ಅಂತರ್ಯಾಮಿ ಸ್ಪಿರಿಚುಯಲ್ ಎಂಬುವಂತಹ ಹೊಸ ಚಾನಲನ್ನು ಓಪನ್ ಮಾಡಿದ್ದೇನೆ. ಇದರ ಮುಖಾಂತರ ಆಧ್ಯಾತ್ಮಿಕ ವಿಚಾರಗಳನ್ನು ನೀಡ್ತಾ ಬರ್ತೇನೆ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ಒಂದು ಒಳ್ಳೆಯ ಬ್ರೇಕಿಂಗ್ ನ್ಯೂಸನ್ನು ನಾನು ನಿಮಗಾಗಿ ತಂದಿದ್ದೇನೆ. ಕರ್ನಾಟಕ ಹೈಕೋರ್ಟು ಕ್ಲಿಯರ್ ಆಗಿ ಹೇಳಿದೆ, ಈ ಒಂದು 498A IPCಗೆ ಸಂಬಂಧಪಟ್ಟಂತೆ ಕ್ರುಯಾಲಿಟಿಗೆ ಸಂಬಂಧಪಟ್ಟಂತೆ ಮದುವೆಯಾಗಿದ್ದು ಗಂಡ ಹೆಂಡತಿಯರ ಒಂದು ಸ್ಥಾನವನ್ನು ಪಡೆದುಕೊಂಡಿರ್ತಕ್ಕಂತಹವರುಗಳೇ ಏನು ಈ ಒಂದು ಕೇಸನ್ನು ಹಾಕಬೇಕು ಅಂತ ಏನಿಲ್ಲ. ಮದುವೆಯಾಗದೇ ಇದ್ದರೂ ಕೂಡ ಮದುವೆಯಾದಂತಹ ಗಂಡ ಹೆಂಡತಿಯರ ರೀತಿಯಲ್ಲಿ ಗೃಹಕೃತ್ಯದ ಕರ್ತವ್ಯಗಳನ್ನು ನಿಭಾಯಿಸುತ್ತಾ ಕೂಡು ಬಾಳುವಿಕೆಯನ್ನು ಮಾಡ್ತಾ ಇದ್ದರೆ, ಏನೋ ಜೀವನ ಜೊತೆಯಲ್ಲಿ ಸಂಗಾತಿಗಳಾಗಿ ಅವರು ಜೀವನವನ್ನು ಮಾಡ್ತಾ ಇದ್ದಾರೆ. ಸೊ ಅದೇ ರೀತಿಯಲ್ಲಿ ಅವರು ಗಂಡ ಹೆಂಡತಿಯರಿಗೆ ಇರುವಂತಹ ಎಲ್ಲ ಒಂದು ಹಕ್ಕುಗಳು ಅವರಿಗೆ ಸಿಗುತ್ತೆ. ಸೊ ಈ ಒಂದು ನಿಟ್ಟಿನಲ್ಲಿ ಈ ಒಂದು ಕೂಡಿ ಬಾಳುವಿಕೆ ಲಿವ್ ಇನ್ ರಿಲೇಷನ್ನಲ್ಲಿ ಇರತಕ್ಕಂಥವರು ಕೂಡ ಏನೋ ಗಂಡ ಹೆಂಡತಿಯ ಸ್ಥಾನವನ್ನು ಪಡ್ಕೊಳ್ತಾರೆ. ಮತ್ತು ಹೆಂಡತಿಯು ಕೂಡ ಏನೋ ಈ ಗಂಡನು ಕೂಡ ಈ ಕ್ರೂಯಾಲಿಟಿಗೆ ಆಧಾರದ ಮೇಲೆ ನೀವು ಕ್ರಿಮಿನಲ್ ಕೇಸುಗಳನ್ನು ಕೂಡ ನೀವು ದಾಖಲು ಮಾಡಬಹುದು. ಅವರಿಗೂ ಕೂಡ ಒಂದು ಕಾನೂನಿನ ಒಂದು ಚೌಕಟ್ಟಿನಲ್ಲಿ ಸ್ಥಾನಮಾನವನ್ನು ನೀಡಲಾಗಿದೆ ಎಂಬುವಂತಹ ವಿಷಯವನ್ನು ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ತಿಳಿಸಿಕೊಡ್ತಾ ಇದ್ದೇನೆ. ಈ ವಿಷಯ ನಿಮ್ಗೆ ಇಷ್ಟ ಆಗಿದ್ದೆ ಆದಲ್ಲಿ ಮರೆಯದ ಹಾಗೆ ಲೈಕ್ ಕೊಡಿ, ಇತರರಿಗೂ ಕೂಡ ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.